ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಸ್ವೀಕರಿಸಿ ಪ್ರಾರ್ಥಿಸುತ್ತಿದ್ದೇವೆ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ವಾಕ್ಯವನ್ನು ಆಲಿಸುವವರಿಗಾಗಿ ಪ್ರತ್ಯೇಕವಾಗಿ ಈ ಧ್ಯಾನ ಮಂದಿರದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ. ನಮ್ಮ ಜೀವನದಲ್ಲಿ ದೈವಿಕ ಕಾರ್ಯದ ಅನುಭವ ಅನುಗ್ರಹ ಉಂಟಾಗಲಿ ಎಂದು ಪ್ರಾರ್ಥಿಸುತ್ತೇನೆ. ನಾವು ವಾಕ್ಯ ಆಲಿಸುವಾಗ ಪ್ರಾರ್ಥಿಸುವಾಗ ದುಃಖ ಪಡುವ ಒಂದು ವ್ಯಕ್ತಿ ಇದ್ದಾನೆ, ಅದು ಸೈತಾನನು. ಆದರೆ ನಾವು ಪ್ರಾರ್ಥಿಸುವಾಗ ಸಂತೋಷ ಪಡುವ ದೇವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಹಾಲೆಲೂಯಾ, ಆಮೆನ್. ವಾತ್ಸಲ್ಯದಿಂದ, ಅನುಕಂಪದಿಂದ, ಪ್ರೀತಿಯಿಂದ ನೋಡುವ ದೇವರ ಮುಖವನ್ನು ನಾವು ಕಾಣಬಹುದು. ದೇವರ ವಾಕ್ಯ ಆಲಿಸುವ ನಮ್ಮನ್ನು ನೆನೆಸಿ ಸ್ವರ್ಗ ಸಂತೋಷಿಸುತ್ತದೆ ಪ್ರಿಯರೇ. ಹಾಲೆಲೂಯಾ. ವಾಕ್ಯ ಆಲಿಸುವಾಗ 2 ಕಾರ್ಯಗಳು ದೇವರು ನಮ್ಮೊಂದಿಗೆ ಹೇಳುತ್ತಾರೆ. ಮೊದಲನೆಯದಾಗಿ, ನಾನು ನಿನ್ನನ್ನು ಕೈ ಹಿಡಿದಿದ್ದೇನೆ. ಎರಡನೆಯದಾಗಿ, ಧೈರ್ಯವಾಗಿರು, ಹಿಂದೆ ನೋಡದೆ ಮುಂದೆ ಸಾಗಿರಿ ಎಂದು ವಾಕ್ಯವನ್ನು ನಮಗೆ ಆಲಿಸೋಣ. ಯೋಹಾನನ ಶುಭ ಸಂದೇಶ 3ನೇ ಅಧ್ಯಾಯ 16ನೇ ವಾಕ್ಯ. ದೇವರು ಲೋಕವನ್ನು ಇಷ್ಟಾಗಿ ಪ್ರೀತಿಸಿದರೆಂದರೆ ತಮ್ಮ ಏಕೈಕ ಪುತ್ರನನ್ನೇ ಧಾರೆ ಎರೆದರು. ಆತನಲ್ಲಿ ವಿಶ್ವಾಸವಿಟ್ಟ ಯಾರು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಉದ್ದೇಶ. ಪ್ರಿಯರೇ, ಇದರಲ್ಲಿ 2 ವಾಕ್ಯಗಳು ಪ್ರಮುಖವಾಗಿ ಗೌರವವಾಗಿ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ನಾವು ಶ್ರದ್ಧೆಯಿಂದ ನೋಡೋಣ. ಆತನಲ್ಲಿ ವಿಶ್ವಾಸವಿಟ್ಟವನು ಯಾರು? ಎರಡನೆಯದಾಗಿ, ದೇವರು ಲೋಕವನ್ನು ಇಷ್ಟಾಗಿ ಪ್ರೀತಿಸಿದರೆಂದರೆ ವಿಶ್ವಾಸಿಸುವವನು ಪ್ರೀತಿಸುವವನು. ದೇವರು ಇಷ್ಟಾಗಿ ಪ್ರೀತಿಸಿದರು. ದೇವರನ್ನು ಪ್ರೀತಿಸುವವರನ್ನು, ದೇವರನ್ನು ವಿಶ್ವಾಸಿಸುವವನು ಒಮ್ಮೆಯೂ ಕುಗ್ಗಿ ಹೋಗುವುದಿಲ್ಲ, ನಾಶವಾಗುವುದಿಲ್ಲ. ನಾವು ದೇವರನ್ನು ಪ್ರೀತಿಸಿ ಪ್ರತಿನಿತ್ಯ ವಾಕ್ಯವನ್ನು ಆಲಿಸುವವರು ಆಗಿದ್ದೇವೆ. ಕುಟುಂಬವಾಗಿ ವಾಕ್ಯವನ್ನು ಆಲಿಸುವವರು ನಾವಾಗಿದ್ದೇವೆ. ಧಾರಾಳ ವ್ಯಕ್ತಿಗಳು ದೇವರ ವಾಕ್ಯವನ್ನು ಪ್ರೀತಿಯಿಂದ ಶೇರ್ ಮಾಡುತ್ತಿದ್ದೇವೆ. ಪ್ರಿಯರೇ, ಸಮಸ್ಯೆಗಳು ನಿಮ್ಮನ್ನು ಬಹಳ ನೋವನ್ನು ನೀಡುತ್ತಿದ್ದರು ದೇವರನ್ನು ವಿಶ್ವಾಸಿಸುವ ನೀನು ಎಂದಿಗೂ ನಾಶವಾಗುವುದಿಲ್ಲ, ಕುಗ್ಗಿ ಹೋಗುವುದಿಲ್ಲ. ಅದಾಗಿದೆ. ಬೈಬಲಿನಲ್ಲಿ ಒಂದು ಮಾತಿದೆ, ನೀನು ನೀರಿನಲ್ಲಿ ನಡೆದರೂ ಮುಳುಗುವುದಿಲ್ಲ, ಬೆಂಕಿಯಲ್ಲಿ ನಡೆದರೂ ನೀನು ಸುಟ್ಟು ಹೋಗುವುದಿಲ್ಲ. ಹಾಲೆಲೂಯಾ. ಆ ದೇವರಲ್ಲಿ ಆಗಿದೆ ನಮ್ಮ ವಿಶ್ವಾಸ. ಆಮೆನ್. ಹಾಗಾದರೆ ನಾವು ನಶಿಸಿ ಹೋಗುವುದಿಲ್ಲ ಎಂದು ದೇವರ ವಾಕ್ಯ ನಮ್ಮನ್ನು ದೃಢಪಡಿಸುತ್ತಿದೆ. ಹಾಲೆಲೂಯಾ. ನಮಗೆ ದೇವರನ್ನು ಪ್ರೀತಿಸಿ ವಿಶ್ವಾಸಿಸಿ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.